ಪ್ರತಿಯೊಬ್ಬರ ಪ್ರಾಣ ಅಮೂಲ್ಯ. ನಮ್ಮೊಂದಿಗೆ ಸಹಕರಿಸಿ. ಸೌರಭ್ ಕುಮಾರ್. ಕಾಡಾನೆ ಮಾನವ ಹೊಂದಾಣಿಕೆ ಜಾಗೃತಿ ಕಾರ್ಯಕ್ರಮ. ಬೆಲೆ ಕಟ್ಟಲಾಗದ ನಮ್ಮೆಲ್ಲರ ಪ್ರಾಣ ಅಮೂಲ್ಯವಾದದ್ದು. ನಿಮ್ಮ ಹಾಗೂ ನಿಮ್ಮವರ ಸುಖ ಶಾಂತಿಯ ಜೀವನೋಪಾಯಕ್ಕಾಗಿ ತೋಟ ಗದ್ದೆಗಳಲ್ಲಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡ್ತಾ ಇರುವಿರಿ. ಹಾಗಾಗಿ ನಿಮ್ಮ ಪರಿಸರದಲ್ಲಿ ಕಾಡಾನೆಗಳಿಂದ ನಡೆಯಬಹುದಾದ ಸಂಘರ್ಷವನ್ನ ನಿಯಂತ್ರಿಸಲು ನಮ್ಮೊಂದಿಗೆ ಸಹಕರಿಸಿ ಎಂದು ಸೌರಭ್ ಕುಮಾರ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಉತ್ತೊಳಲು ಎಸ್ಟೇಟಿನ ಆವರಣದಲ್ಲಿ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್, ಮೈಸೂರು ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುವ ಆನೆ ಮತ್ತು ಜನರ ಹೊಂದಾಣಿಕೆಯ ಬಗ್ಗೆ ಜಾಗೃತಿ ಮೂಡಿಸುವ ಬೀದಿ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಮಾತನಾಡಿ, ನಮ್ಮ ನಿಮ್ಮೆಲ್ಲರ ಪ್ರಾಣಕ್ಕೆ ಬೆಲೆ ಕಟ್ಟಲಾಗದು. ಕಳೆದುಕೊಂಡ ಪ್ರಾಣ ಮತ್ತೆಂದೂ ಸಿಗದು. ಹಾಗಾಗಿ ನಮ್ಮ ಜೀವ ಕಾಪಾಡಿಕೊಳ್ಳಲು ನಾವು ಜಾಗೃತಿ ಹೊಂದುವುದು ಅವಶ್ಯಕ. ಒಂದಿಷ್ಟು ಹಣ ಸಂಪಾದಿಸಲು ಊರು ಬಿಟ್ಟು ಇಲ್ಲಿಗೆ ವಲಸೆ ಬಂದಿದ್ದೀರಾ. ನಿಮ್ಮ ಪ್ರಾಣ ನಮಗೂ ಮುಖ್ಯ. ಹಾಗಾಗಿ ತೋಟ ಗದ್ದೆಗಳಲ್ಲಿ ಕೆಲಸಕ್ಕೆ ತೆರಳುವ ಮೊದಲು ಕಾಡಾನೆಗಳ ಚಲನವಲನಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು. ನಿಮ್ಮ ಬಳಿ ಇಟಿಎಫ್ ತುರ್ತು ಸಹಾಯವಾಣಿ ಸಂಖ್ಯೆಯನ್ನ ಇಟ್ಟುಕೊಳ್ಳಬೇಕು. ಒಂದು ವೇಳೆ ನಿಮ್ಮ ಪರಿಸರದಲ್ಲಿ ಕಾಡು ಪ್ರಾಣಿಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಸಿಬ್ಬಂದಿಗಳಿಗೆ ತಿಳಿಸಬೇಕು ಎಂದು ನೆರೆದಿದ್ದ ಕಾರ್ಮಿಕರಿಗೆ ಸಲಹೆಯನ್ನ ನೀಡಿದರು. ನಂತರ ಕಾಡು ಪ್ರಾಣಿಗಳು ಕಾಡನ್ನ ತೊರೆದು ಊರಿಗೆ ಬರಲು ಕಾರಣಗಳೇನು, ಕಾಡು ಪ್ರಾಣಿಗಳಿಂದ ಹೇಗೆ ರಕ್ಷಿಸಿಕೊಳ್ಳುವುದು, ಕಾಡಾನೆಗಳನ್ನ ಕಂಡದೊಡನೆ ಹೇಗೆ ಎಚ್ಚರ ವಹಿಸಬೇಕು ಮತ್ತು ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಿಸಲು ಅರಣ್ಯ ಇಲಾಖೆ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುತ್ತಿವೆ ಎಂಬುದರ ಬಗ್ಗೆ ಎಐ ಆಧಾರಿತ ವಿಡಿಯೋ ಪ್ರದರ್ಶನ ಹಾಗೂ ಬೀದಿ ನಾಟಕದ ಮೂಲಕ ನೆರೆದಿದ್ದವರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಎನ್ಸಿಎಫ್ನ ಹಿರಿಯ ವಿಜ್ಞಾನಿ ಆನಂದ್ ಕುಮಾರ್, ಕ್ಷೇತ್ರ ಸಂಯೋಜಕ ದೀಪಕ್ ಭಟ್, ಯೋಜನಾ ಸಂಯೋಜಕ ನಿಸಾರ್ ಅಹಮದ್, ಎಸಿಎಫ್ ಮೋಹನ್ ಹಾಗೂ ಮಧುಸೂದನ್, ಆರ್ಎಫ್ಒ ಯತೀಶ್, ಪೃಥ್ವಿ ಟ್ರಸ್ಟ್ನ ಯೋಗಾನಂದ, ಮಾಧೇಸ್ವಾಮಿ, ಜಾಗೃತಿ ಕುಮಾರ್, ಸ್ವಪ್ನ, ಸಿಂಚನ, ಅನುಶ್ರೀ ಸೇರಿದಂತೆ ಇನ್ನಿತರರು ಹಾಜರಿದ್ದರು. जो अंदर जाता है, इसीलिए आपको जागरूक होना सबसे जरूरी है. ठीक है. सो सबसे पहले अंदर अगर जा रहे हैं तो टाइम से जाने से पहले वहां हाथी है कि नहीं है वो पता करना जरूरी है, क्योंकि एक बार जान गई तो उसके बाद कौन बचाएगा. हाँ, यहाँ आए हैं 2 रोटी कमाने, पैसा कमाने के लिए, बट जान जाएगा तो कौन बचाएगा. ठीक है ना. इसीलिए पूरा एक्टिव रहना है. और यहाँ पे अभी टीवी में बहुत सारा बताएंगे कि हाथी आने पे क्या करना है या हाथी आने से पहले क्या करना है, और जो भी यहाँ पे तरीका फॉलो करना है वो सारा बताएंगे. ठीक है. वो सब फॉलो करना है. और जो भी आपका डाउट हो, दिक्कत हो, वो सब बताइए. ठीक है. तो अभी आप लोग ये बताओ कि यहाँ पे आप लोग को ಹೆಚ್ಚು ಕಡಿಮೆ 25 ಜನ ಆನೆ ದಾಳಿ ಸಿಕ್ಕಿ ಪ್ರಾಣನೇ ಕಳ್ಕೊಂಡು. ಪಾಪ ಆನೆಗಳಾದ್ರೂ ಏನ್ ಮಾಡ್ತವೆ, ಒಂದ್ ಕಡೆಯಿಂದ ಕಾಡು ಕಡಿಮೆ ಆಗ್ತಾ ಇದೆ, ಕಾಡಲ್ಲಿರೋದು ತಿನ್ನಕ್ ಸಾಕಾಗಲ್ಲ, ಅವು ಹೊಟ್ಟೆ ಪಾಡಿಗೆ ಈ ಕಡೆ ಬರ್ತಾ ಇದಾವೆ. ಆನೆಗಳೇನ್ ಬೇಕಾದ್ರೆ ಯಾರು ಬಂದಿಲ್ಲ. ನರಿಮೊಲ ಜಿಂಕೆಗಳು ಎಲ್ಲೆಂದರಲ್ಲಿ ಆಡುತ್ತಿದ್ದವು, ಎಲ್ಲೆಂದರಲ್ಲಿ ಆಡುತ್ತಿದ್ದವು, ಎಲ್ಲೆಂದರಲ್ಲಿ ಆಡುತ್ತಿದ್ದವು. ಜಿಂಕೆ ನೋಡಬೇಕಂದ್ರೆ, ಜಿಂಕೆ ನೋಡಬೇಕಂದ್ರೆ ಜೋಗದಿ ಕಾಸು ಕೊಡಬೇಕಲ್ಲ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಅಲರಾಮ್ ಗಡಿ